ನಮಸ್ಕಾರ. ನಾನು ಶಂಕರ್ ಹೆಗಡೆ. ಇಲ್ಲಿ ಒಂದು ಜಾತಕ ಇದೆ ನೋಡಿ. ಇವರು ಪಾಪ ಫಿಲ್ಮ್ ಪ್ರೊಡ್ಯೂಸರು. ಇವರು ಕುಜ ದಶಾದಲ್ಲಿ ಕುಜ ಯೋಗಕಾರಕನಾಗಿ 11ನೇ ಮನೆಯಲ್ಲಿದ್ದಾನೆ. ಆಮೇಲೆ ತುಂಬ ಒಳ್ಳೆಯದು ಮಾಡ್ತಾನೆ ಕುಜ ದಶಾದಲ್ಲಿ ಅಂತ ಹೇಳಿಬಿಟ್ಟು ಪಾಪ ಇವರು ಒಂದು ದೊಡ್ಡ ಪ್ರೊಡಕ್ಷನಿಗೆ ಕೈ ಹಾಕಿಬಿಟ್ಟು ಅಲ್ಲಿ ಕೋಟ್ಯಾಂತರ ಲಾಸ್ ಆಯಿತು. ನಾನು ವಾರ್ನ್ ಮಾಡಿದ್ದೆ, ಮಾಡಬೇಡಿ ದಯವಿಟ್ಟು, ಇದು ಆಗಲ್ಲ ಅಂತ. ದೊಡ್ಡ ಹೀರೋಗಳಲ್ಲಿ ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಫಿಲ್ಮ್ ಮಾಡಿದರು. ಅದು ಕೋಟಿ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟು ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಯಿತು. ಪಾಪ ಇವ್ರದ್ದು ಕಾಂಟ್ಯಾಕ್ಟ್ ಎಷ್ಟಿದೆ ಅಂತಂದರೆ, ರಜನಿಕಾಂತ್ ಅವ್ರನ್ನ ನನಗೆ ಡೈರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದರು ಇವರು. ಮತ್ತು ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ, ವಿಷ್ಣುವರ್ಧನ್ ಅವರಿಗೆ ಎಷ್ಟೋ ಫಿಲ್ಮ್ಸನ್ನು ಮಾಡಿದಂಥ ಪ್ರೊಡ್ಯೂಸರ್ ಇವರು. ಇಷ್ಟೇ ಹೇಳ್ತೀನಿ, ಹೆಸರು ಹೇಳಲ್ಲ ನಾನು. ಎಲ್ಲ ಏನು ತಿಳ್ಕೊಂಡ್ರು, ಇವರ ಕುಜ 11ನೇ ಮನೇಲಿದ್ದಾನೆ. ರಾಶಿ ಕುಂಡಲಿ ಇದೇ ತೊಂದರೆ ಆಗ್ತಿರೋದು. ರಾಶಿ ಕುಂಡಲಿ ದಶಾಂಶಕ್ಕೆ ಮತ್ತೆ 11ನೇ ಮನೆ, ಷಷ್ಠಾಂಶಕ್ಕೆ ಹೋದರೆ ಕುಜ ಮತ್ತೆ ಅಲ್ಲಿ ನೀಚಭಂಗ ರಾಜಯೋಗ ಮಾಡಿಬಿಡ್ತಾನೋ, ಇವರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡ್ರು. ಜನ ತಪ್ಪೋದಿಲ್ಲ. ನವಾಂಶವನ್ನು ಬಿಟ್ಟು ದಯವಿಟ್ಟು ಮುಂದಿನ ವರ್ಗ ಕುಂಡ್ಲಿಗೆ ಹೋಗಬೇಡಿ. ರಾಶಿ ಕುಂಡ್ಲಿಗೆ ಷೋಡಶ ವರ್ಗೀಯ ಬಲದಲ್ಲಿ 3.5 ಇದೆ ಬೆಲೆ. ನವಾಂಶಕ್ಕೆ 3 ಇದೆ. ಸುಮ್ಮನೆ ಅಲ್ಲ. ನಕ್ಷತ್ರ ಪಾದಗಳು, ಕೆಲವೊಬ್ಬರು ಹೇಳ್ತಾರೆ ನೀವು ನಕ್ಷತ್ರ ನೋಡೋದೇ ಇಲ್ಲ ಅಂತ. ಇಲ್ಲ, ನವಾಂಶ ನಕ್ಷತ್ರ ಪಾದಗಳು. ಮುಂದಿನ ರಿಸರ್ಚಲ್ಲಿ ನಾನು ತೋರಿಸ್ತೇನೆ. ನವಾಂಶದಲ್ಲಿ ಕುಜ ಎಲ್ಲಿದ್ದಾರೆ ನೋಡಿ, 6ನೇ ಮನೆಗೆ ಹೋಗಿದ್ದಾನೆ. ಶುಭಾಂಶಕದಲ್ಲಿದ್ದಾನೆ, ಬಟ್ 6ನೇ ಮನೆ ಹೋಗಿದ್ದಾನೆ. ಹಾಗೇನೇ ನೋಡಿ, ಇಲ್ಲಿ ಕುಜ ಶುಕ್ರ ಒಟ್ಟಿಗಿದ್ದಾರೆ. ಫಿಲ್ಮ್ ಲ್ಯಾಂಡ್. ಶನಿಯ 10ನೇ ದೃಷ್ಟಿ ಬೀಳುತ್ತೆ. ವಕ್ರ ಶನಿ ಇದು, ಹೌದಾ? ಷಷ್ಠಾಂಶಕ್ಕೆ ಬನ್ನಿ, ಆಯಿತು. ನೀಚಭಂಗ ರಾಜಯೋಗನೇ ಇರಲಿ ಕುಜ. ಆದರೆ ನಿಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ ಮೃತ್ಯುಭಾಗ ಅಂತ ನೋಡಿ, ಸ್ವಲ್ಪ ಮಧ್ಯದಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕಾಣುತ್ತೆ ಮೃತ್ಯುಭಾಗ ಅಂತ. ಅಲ್ಲಿ ಕುಜನಿಗೆ 8 ಮಾರ್ಕ್ ಬಂದಿದೆ. ಅಂದರೆ ಆತ ಮೃತ್ಯುಭಾಗದಲ್ಲಿದ್ದಾನೆ ಅಂತ. ಪಾಪ ಇವತ್ತು ಅವರ ಬರ್ಡೇ. ನಾನು ಹೇಳ್ತಾ ಹೋಗ್ತಾಯಿದ್ದೀನಿ, ಇಲ್ಲ ಸರ್ ನಾಳೆ ಒಳ್ಳೆಯಾಗುತ್ತೆ, ನಾಡ್ದು ಒಳ್ಳೆಯಾಗುತ್ತೆ, ಹೀಗೇ ತಳ್ತಾ ಇದ್ದೀನಿ. ಯಾಕಂದರೆ ಅವರು ಯಾವ ಪರಿಸ್ಥಿತಿಗೆ ಬಂದುಬಿಟ್ರು ಅಂತಂದರೆ, ಸರ್ ವಿಷ್ಣುವರ್ಧನ್ ಅವರಿಗೆ ನಾನು ಇಷ್ಟು ಫಿಲ್ಮ್ ಮಾಡಿ, ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ಇಷ್ಟು ಫಿಲ್ಮ್ ಮಾಡಿ, ಬಂದು ಕಾಂಟ್ಯಾಕ್ಟ್ ಕೂಡ ಒಳ್ಳೆ ಕಡೆಯಿಂದ ಬಂದಿದ್ದವರು, ನನಗೆ ಈ ಪರಿಸ್ಥಿತಿನ ಇಷ್ಟೆಲ್ಲ ಹೇಳಿಸ್ಕೊಳ್ಬೇಕಾ ನಾನು ಅಂತ ಇವತ್ತು ನಾನು ಅವರಿಗೆ ಬರ್ಡೇ ವಿಶಸ್ ಮಾಡಿ, ಇವತ್ತು ಅದು ವರ್ಷ ಫಲದ್ದು ಪುಣ್ಯ ಚೇಂಜ್ ಆಗಿದೆ, ಪಾಸಿಟಿವ್ ಆಗುತ್ತೆ ಸರ್ ಅಂತ ಹೇಳಿದ್ದೀನಿ. ನವೆಂಬರಲ್ಲಿ ದರ್ಶನ್ ಅವ್ರ ಕಾಲ್ ಶೀಟ್ ಇತ್ತು, ಹೋದ ನವೆಂಬರು. ಈಗ ನೋಡಿ ಪರಿಸ್ಥಿತಿ ಏನಾಗಿದೆ. ಅದಕ್ಕಾಗಿ ನಾನು ಹೇಳ್ದು, ಕಾನೂನನ್ನು ನಾವು ನಂಬಲೇಬೇಕು. 10 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಹೇಳೋದು ನಮ್ಮ ಕಾನೂನು. ಅದು ನಮ್ಮ ಧರ್ಮಶಾಸ್ತ್ರ. ಸಂವಿಧಾನ ಈಗ ನಮ್ಮ ಧರ್ಮಶಾಸ್ತ್ರ. ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಬರ್ಡೇಗೆ ವಿಶಸ್ಸು ಮಾಡ್ತಿದ್ದೀನಿ. ಬಟ್ ಇಲ್ಲಿ ತಪ್ಪೋದು ಎಲ್ಲಿ ಅಂತಂದರೆ ನೋಡಿ, ನವಾಂಶ ನೋಡಿ, ನವಾಂಶ ಬಿಟ್ಟು ದಶಾಂಶಕ್ಕೆ ನೆಟ್ಟಗೆ ಹೋಗೋದಲ್ಲ. ಹೌದು, ಷಷ್ಠಾಂಶಕ್ಕೆ ಹೈಯೆಸ್ಟ್ ಬೆಲೆ ಇದೆ. ಬಟ್ ಷಷ್ಠಾಂಶ ಜಡ್ಜ್ ಮಾಡೋ ಬದಲು ನವಾಂಶ ನೋಡಲೇಬೇಕು. ಹಾಗೆ ಈ ಥರ ಸೆನ್ಸಿಟಿವ್ ಪಾಯಿಂಟ್ಸ್ಗಳಿರ್ತವೆ. ಮೃತ್ಯುಭಾಗ ನೋಡಿ, ಅಲ್ಲಿ ಕುಜ ಎಷ್ಟು ನೆಗೆಟಿವು, ಮೃತ್ಯುಭಾಗದಲ್ಲಿದ್ದಾನೆ. ನಾನು ಹೇಳ್ದಂಗೆ ಆಯಿತು. ಪಾಪ ಅವ್ರಿಗೆ ಲಾಸ್ ಆಯಿತು. ಆಮೇಲೆ ಏನೇನೆಲ್ಲ ಕಷ್ಟ ಆಗಿ ದರ್ಶನ್ ಅವ್ರ ಕಾಲ್ ಶೀಟು ನವೆಂಬರ್ಲಿದ್ದು ಇನ್ನೂ ಸಿಗ್ತಾ ಇಲ್ಲ. ಇನ್ನಾದರೂ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಒಂದು ಪ್ರೊಡ್ಯೂಸರು ಫಿಲ್ಮ್ ಇಂಡಸ್ಟ್ರೀಲಿ 100 ಜನರಿಗೆ ಒಂದು ಫಿಲ್ಮ್ ಮಾಡಬೇಕಾದ್ರೆ ಅನ್ನ ಹಾಕ್ತಾನೆ. ಅಷ್ಟು ಜನರಿಗೆ ಅನ್ನ ಸಿಗುತ್ತೆ. ಅದು ದೊಡ್ಡ ಇಂಡಸ್ಟ್ರಿ ಅದು. ಇಷ್ಟೇ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನವಾಂಶ ಬಿಟ್ಟು ಯಾರಾದರೂ ಯಾವುದಾದ್ರೂ ರಾಜಯೋಗ ಹೇಳಿಬಿಟ್ಟು ಹೆದರಿಸಿದ್ರೆ ಅಥವಾ ದೋಷ ಹೇಳಿಬಿಟ್ಟು ಹೆದರಿಸಿದ್ರೆ ಸ್ವಲ್ಪ ಎಚ್ಚರಿಕೆ. ನವಾಂಶ ನೋಡ್ದಿದ್ದೇನೆ ದಶಾಂಶ ಷಷ್ಠಾಂಶಕ್ಕೆಲ್ಲ ಹೋಗೋದಲ್ಲ. ದಶಾಂಶಕ್ಕೆ ನವಾಂಶಕ್ಕಿಂತ ಕಡಿಮೆ ಬೆಲೆ ಇದೆ ಷೋಡಶ ವರ್ಗೀಯ ಬೆಲೆಗಳಲ್ಲಿ. ಹೌದು, ಷಷ್ಠಾಂಶಕ್ಕೆ 4 ಕೊಟ್ಟಿದ್ದಾರೆ, ಹೈಯೆಸ್ಟ್ ಕೊಟ್ಟಿದ್ದಾರೆ. ಬಟ್ ಷಷ್ಠಾಂಶ ರೆಕ್ಟಿಫೈ ಆಗಬೇಕಲ್ವಾ? ಅದೆಷ್ಟು ಜನರಿಗೆ ಬರುತ್ತೆ, ಇದು ಕ್ವಶನ್. ಇನ್ನೊಂದಿಷ್ಟು ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ರಾಶಿ ಕುಂಡಿಯಲ್ಲಿ ಭಾಳ ಜನ ಕೇಳ್ತಿದ್ದಾರೆ, ಯಾಕೆ ರಾಶಿ ಕುಂಡಿಯಲ್ಲಿ ಗುರು ಮತ್ತು ಕುಜ ನೀಚ ಆಗೋದಿಲ್ಲ ಅಂತ.
ನಾನು ಆಲ್ರೆಡಿ ಮಾಡಿದ್ದೀನಿ, ಆದರೂ ಮತ್ತೊಂದಿಷ್ಟು ಅದ್ರ ಬಗ್ಗೆನೇ ಒಂದಿಷ್ಟು ಎಕ್ಸಾಂಪಲ್ಸ್ನ ಹಾಕಿ ವೀಡಿಯೋ ಮಾಡ್ತೇನೆ. ಅಲ್ಲಿವರೆಗೆ ಕಾಯ್ತೀರಿ. ಮತ್ತು ವಿಸ್ತಾರ ಓಂಕಾರ ಅಂತ ನೋಡ್ಕೊಳ್ಳಿ. ಅಲ್ಲಿ ನಾನು ಬೇರೆ ಬೇರೆ ವಿಚಾರಗಳನ್ನೇ ಹೇಳ್ತಾ ಇದ್ದೇನೆ. ಅದನ್ನು ನೋಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ನಮಸ್ಕಾರ.